ನಿಮಗೆ ಈ ಎರಡು ಮೂಮೆಂಟ್ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಲೋವರ್ ಬ್ಯಾಕ್ ಪೇನ್ ಬರೋಕ್ಕೆ ತುಂಬಾ ಚಾನ್ಸಸ್ ಇದೆ. ಅದರಲ್ಲಿ ಫಸ್ಟ್ ಮೂಮೆಂಟ್ ಕೋಬ್ರಾ ಎಕ್ಸ್ಟೆನ್ಷನ್. ಈ ಕೋಬ್ರಾ ಎಕ್ಸ್ಟೆನ್ಷನ್ ಮಾಡುವಾಗ ಮೇಕ್ ಶೂರ್ ಯುವರ್ ಗ್ರಾಯಿನ್ ರೀಜನ್ ಇಸ್ ಟಚಿಂಗ್ ದ ಫ್ಲೋರ್ ಅಂಡ್ ಯು ಕ್ಯಾನ್ ಏಬಲ್ ಟು ಕಂಪ್ಲೀಟ್ಲಿ ಎಕ್ಸ್ಟೆಂಡ್. ಇದೇ ನೀವು ಕೋಬ್ರಾ ಎಕ್ಸ್ಟೆನ್ಷನ್ ಮಾಡುವಾಗ ಈ ಗ್ರಾಯಿನ್ ರೀಜನ್ ನಿಮಗೆ ಕೆಳಗಡೆ ಟಚ್ ಆಗ್ತಾ ಇಲ್ಲ ಮತ್ತು ನಿಮಗೆ ಕಂಪ್ಲೀಟ್ ಸ್ಪೈನ್ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ನಿಮಗೆ ಖಂಡಿತವಾಗಿ ಸ್ಪೈನಲ್ ಎಕ್ಸ್ಟೆನ್ಷನ್ ಮೊಬಿಲಿಟಿ ರೆಸ್ಟ್ರಿಕ್ಷನ್ ಇರುತ್ತೆ. ಎರಡನೇದು, ಇದೇ ಥರ ಸ್ಟ್ರೈಟಾಗಿ ನಿಂತ್ಕೊಂಡು ಎರಡು ಕೈನ ತೈಸ್ ಮೇಲೆ ಸ್ಲೈಡ್ ಮಾಡಿಕೊಂಡು ನಿಧಾನಾಗಿ ಕೆಳಗಡೆ ಹೋಗಬೇಕು. ಇನ್ ಕೇಸ್ ಇದೇ ಥರ ಕೆಳಗಡೆ ಹೋಗುವಾಗ ನಿಮ್ಮ ನೀ ಜಾಯಿಂಟ್ ಕೆಳಗಡೆ ನಿಮಗೆ ರೀಚ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಿಮಗೆ ಖಂಡಿತವಾಗಿ ಸ್ಪೈನ್ ಫ್ಲೆಕ್ಷನ್ ಮೊಬಿಲಿಟಿ ರೆಸ್ಟ್ರಿಕ್ಷನ್ ಇರುತ್ತೆ. ಈ ಎರಡು ಪ್ರಾಬ್ಲಮ್ನ ಸರಿ ಮಾಡೋದು ತುಂಬಾನೇ ಈಸಿ. ಅದನ್ನ ನಿಮಗೆ ಎರಡು ಎಕ್ಸರ್ಸೈಸ್ ಕೊಡ್ತೇನೆ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಫಸ್ಟ್ ಎಕ್ಸರ್ಸೈಸ್ ಮಾಡೋಕ್ಕೆ ಒಂದು ಟವಲ್ ತಗೊಂಡು ಅದನ್ನ ಎಕ್ಸಾಕ್ಟ್ಲಿ ಲೋವರ್ ಬ್ಯಾಕ್ ಅಲ್ಲಿ ಹಾಕೊಳ್ಳಿ. ಅದನ್ನ ಇದೇ ತರ ಕೈಯಿಂದ ಇಟ್ಕೋಬೇಕು, ನಿಧಾನಾಗಿ ಬ್ಯಾಕ್ ಎಕ್ಸ್ಟೆನ್ಷನ್ ಮಾಡಬೇಕು. ಎರಡನೇ ಪ್ರಾಬ್ಲಮ್ನ ಸರಿ ಮಾಡೋಕ್ಕೆ ಇದೇ ತರ ಫಾರ್ವರ್ಡ್ ಬೆಂಡಿಂಗ್ ಮೊಬಿಲಿಟಿ ಮೂವ್ಮೆಂಟ್ನ ಮಾಡಬೇಕು. ಇದನ್ನ ಫಸ್ಟ್ ಸಿಂಗಲ್ ಲೆಗಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ, ಆಮೇಲೆ ಎರಡು ಕಾಲನ್ನ ಸ್ಟ್ರೈಟ್ ಮಾಡಿಕೊಂಡು ನೀವು ಮಾಡ್ಬೋದು.